ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಮೇನತ್ತಿಗೆ ಇರಾನ್ ಸೇನೆ ಪ್ರತೀಕಾರ ಮುಂದುವರಿತಾ ಇದೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಈಗ ಇರಾನ್ ಕಡೆಯಿಂದ ದಾಳಿ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಎಲ್ಲಾ ಕಡೆ ಭಾರಿ ವಾಯು ದಾಳಿ ಮುಂದುವರಿತಾ ಇದೆ. ಖಮೇನಿ ಹತ್ಯೆಯಿಂದ ಇರಾನ್ ಆಕ್ರೋಶಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ದಾಳಿ ನಡೀತಾ ಇರುವಂಥದ್ದು ಇರಾನ್ ಕಡೆಯಿಂದ. ಇರಾನ್ನಿಂದ ಶತ್ರು ದೇಶಗಳ ಮೇಲೆ ಪ್ರತೀಕಾರದ ದಾಳಿ, ಕ್ಷಿಪಣಿ ಮತ್ತು ಡ್ರೋನ್ ಅನ್ನು ಬಳಸಿ ಈ ರೀತಿಯಾಗಿ ಇರಾನ್ ಪ್ರತಿ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಸೊ ಹಾಗಾಗಿ ಖಮೇನಿಯ ಹತ್ಯೆ ಆಗತ್ತೆ. ಸೊ ಅದನ್ನು ಆ ಒಂದು ಹತ್ಯೆಯನ್ನು ಸೇಡಿ ತೀರಿಸಿಕೊಳ್ಳೋದಕ್ಕೆ ನೋಡ್ತಾ ಇದ್ರಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯ ಕಾರ್ಯಾಚರಣೆ. ವಾಯುದಾಳಿ ಯಾವ ರೀತಿಯಾಗಿತ್ತು, ಅದರ ಭಯಾನಕ ದಾಳಿ ಯಾವ ರೀತಿಯಾಗಿತ್ತು ಅಂತೇಳಿ ಅಂದರೆ ನೇರವಾಗಿ ಖಮೇನಿಯನ್ನು ಹತ್ಯೆ ಮಾಡಲಾಗಿದೆ. ಯಾವಾಗ ಖಮೇನಿಯ ಹತ್ಯೆ ಆಯ್ತಲ್ಲ ಆವಾಗ ಅಮೆರಿಕ ಕೂಡ ಸ್ಪಷ್ಟವಾಗಿ ಹೇಳುತ್ತೆ ನಮ್ಮ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯ ಆಯಿತು ಅಂತೇಳಿ. ಆದರೆ ಇರಾನ್ ಬಿಡಕ್ಕೆ ರೆಡಿ ಇಲ್ಲ. ಇದಕ್ಕೆ ಪ್ರತೀಕಾರವನ್ನು ನಾವು ತೀರಿಸ್ಕೊಳ್ತೀವಿ ಅಂತೇಳಿ. ಸೊ ಹಂಗಾಗಿ ಇರಾನ್ ಕಡೆಯಿಂದಲೂ ಕೂಡ ಈಗ ಪ್ರತಿ ದಾಳಿ ಮುಂದುವರಿತಾ ಇದೆ. ಅಮೆರಿಕ ಹೇಳ್ತಾ ಇರುವಂಥದ್ದು ನಮ್ಮ ಟಾರ್ಗೆಟನ್ನು ನಾವು ರೀಚ್ ಆಗಿದ್ದೇವೆ. ಒಂದು ವೇಳೆ ಇರಾನ್ ಪ್ರತಿ ದಾಳಿಗೆ ಮುಂದಾಗಿದ್ದೇ ಆದಲ್ಲಿ ಇರಾನ್ ಸರ್ವನಾಶ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಮತ್ತೆ ಅಮೆರಿಕ ಕೊಟ್ಟಿದೆ. ಆದರೂ ಕೂಡ ಇರಾನ್ ಬಿಡೋಕ್ಕೆ ರೆಡಿ ಇಲ್ಲ. ಯಾವಾಗ ಈ ಖಮೇನಿಯ ಹತ್ಯೆ ಆಯ್ತಲ್ಲ ಆ ದೇಶದಲ್ಲಿ ಎರಡು ರೀತಿಯ ಒಂದು ಲೆಕ್ಕಾಚಾರ ಇದೆ. ಒಂದು ಕಡೆ ಶೋಕಾಚರಣೆ ಇದ್ದರೆ ಮತ್ತೊಂದು ಕಡೆ ಸಂಭ್ರಮಾಚರಣೆ ಇದೆ. ಇನ್ನು ದುಬೈ ಸೇರಿ UAE ಆಗಿರ್ಬೋದು, ಕುವೈತ್, ಬಹರೇನ್, ಜೋರ್ಡನ್ ತತ್ತರಿಸಿ ಹೋಗ್ತಾ ಇರುವಂಥದ್ದು. ಈ ಭಾಗದಲ್ಲಿ ಪ್ರತಿದಾಳಿ ಆಗಿದೆ. ಅಮೆರಿಕದ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಮೇಲೂ ಕೂಡ ದಾಳಿ ಆಗಿದೆ. ಇಸ್ರೇಲ್ ದಾಳಿಯಲ್ಲಿ 10 ಜನರು ಸಾವನ್ನಪ್ಪಿರುವಂಥ ಮಾಹಿತಿ ಕೂಡ ಇದೆ. ಇಸ್ರೇಲ್ ಕೂಡ ಸುಮ್ಮನೆ ಕೂತಿಲ್ಲ. ಸೊ ಇತ್ತ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ಬಾಂಬ್ಗಳ ಸುರಿಮಳೆ ಮುಂದುವರಿತಾ ಇದೆ. ಇಸ್ರೇಲ್ ಹೇಳಿರುವಂಥದ್ದು ನಮ್ಮ ಕಡೆಯಿಂದ ಯುದ್ಧ ಮುಂದುವರಿಯುತ್ತೆ ಅಂಥೇಳಿ. ಸೊ ಇರಾನ್ ರಾಜಧಾನಿ ಟೆಹರಾನ್ ಸೇರಿ ಹಲವೆಡೆ ಕ್ಷಿಪಣಿಯ ದಾಳಿ ಮುಂದುವರಿತಾ ಇದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಈ ಒಂದು ಜಂಟಿಯ ಕಾರ್ಯಾಚರಣೆ ಅಂದರೆ ಇಸ್ರೇಲ್ ಮತ್ತು ಅಮೆರಿಕೆಯಿಂದ ಇರಾನ್ ಮೇಲೆ ನಡೀತಾ ಇರುವಂಥ ಕ್ಷಿಪಣಿ ದಾಳಿ ಇದೆಯಲ್ಲ ಇದರಿಂದ ತತ್ತರಿಸಿ ಹೋಗ್ತಾ ಇರುವಂಥದ್ದು ಇರಾನ್. ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಸೊ ಹಾಗಾಗಿ ಇರಾನ್ ಸೇನೆ ಅಮೆರಿಕದ ಸೇನಾ ನೆಲೆಗಳಲ್ಲಿ ಈಗ ಕೊಲ್ಲಿ ದೇಶಗಳಾಗಿರುವಂಥ ದುಬೈ, ಕುವೈತ್, ಬಹರೇನ್, ಜೋರ್ಡನ್, ಸೌದಿ ಅರೇಬಿಯಾದ ಮೇಲೆ ಕ್ಷಿಪಣಿ ದಾಳಿಯನ್ನು, ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಎರಡು ದೇಶಗಳು ಅಮೆರಿಕ ಮತ್ತು ಇರಾನ್. ಯಾವಾಗ ಖಮೇನಿಯ ಹತ್ಯೆ ಆಗತ್ತಲ್ಲ ಆವಾಗ ಮಸೀದಿಗಳ ಮೇಲೆ ಕೆಂಪು ಧ್ವಜವನ್ನು ಹಾಕಿ ಪ್ರತೀಕಾರದ ದಾಳಿಯನ್ನು ನಾವು ಮುಂದುವರಿಸ್ತೀವಿ ಅಂಥೇಳಿ, ಇದಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಅಂದರೆ ಖಮೇನಿಯ ಹತ್ಯೆಗೆ ನ್ಯಾಯ ಕೊಡಿಸುತ್ತೇವೆ ಅಂಥೇಳಿ ಪ್ರತಿ ದಾಳಿಯನ್ನು ಇರಾನ್ ಮಾಡ್ತಾ ಇದೆ.